ಕಷ್ಟ ಆದ್ರೆ ಲವ್ ಮಾಡೋದ್ ಬಿಟ್ಬಿಡಿ, ಒಳ್ಳೆ ಲವ್ ಅಂತೆ ಲವ್. ಹೋಗ್ರಿ. ಸುಮ್ನೆ ಯಾಕಿದ್ಯಾ ಅವ್ನ್ ಮದುವೆ ಮಾಡ್ಕೊಂತ ಯಾರೋ ಹೇಳಿದಾರೆ. ನಮ್ಮ ಮಾನು, ನಮ್ದು ಶಿವರಾಮಣ್ಣ, ಇವರು ಅಯ್ಯಂಗಾರಿ, ಇವರು ಕ್ರಿಶ್ಚಿಯನ್ನು, ಇವ್ರು ಈ ಧರ್ಮಕ್ಕೆ ಬರ್ತಾರ, ಅವ್ರು ಆ ಧರ್ಮಕ್ಕೆ ಬರ್ತಾರಂತ. ಆ ದುಡ್ಡಲ್ಲಿ ನಾವು ಮೊದಲನೇ ಮನೆ ಕಟ್ಟಿದ್ದು, ಬೆಂಗಳೂರು ಡೈರಿ ಮನೆ ಕಟ್ಟಿದ್ದದು. ಮಗಳು ಬಂದ್ಮೇಲೆ ಅವಳ ಸಂಪಾದನೆಯಿಂದ ಇದೆಲ್ಲ ಮಾಡಿರೋದು. ಮೇಘನಾ ಹ್ಯಾಸ್ ಅರ್ನ್ಡ್ ಮೋರ್ ದೆನ್ ವಾಟ್ ವಿ ಹ್ಯಾವ್ ಅರ್ನ್ಡ್ ಇನ್ ಯುವರ್ ಎಂಟೈರ್ ಲೈಫ್ ಟೈಮ್. ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ. ಆಮೇಲೆ ಬರ್ತಾ 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 ಏನಾಗುತ್ತೆ, ಈ ಸಿನಿಮಾ ರಂಗದಲ್ಲಿ ಏನಾಗುತ್ತೆ ಅಂದ್ರೆ ಲೈಮ್ ಲೈಟ್ ಅನ್ನೋದಕ್ಕೆ ಒಂದಷ್ಟು ವರ್ಷಗಳಿರುತ್ತೆ. ಒಂದು ಇನ್ನಿಂಗ್ಸ್, ಫಸ್ಟ್ ಇನ್ನಿಂಗ್ಸು, ಸೆಕೆಂಡ್ ಇನ್ನಿಂಗ್ಸ್, ಥರ್ಡ್ ಇನ್ನಿಂಗ್ಸ್ ಬರೋದೆಲ್ಲ ತುಂಬಾ ರೇರ್. ಫಸ್ಟ್ ಇನ್ನಿಂಗ್ಸ್ ಅಂದ್ರೆ ಮೊದಲನೇ ಭಾಗದಲ್ಲೇ ನಿಮ್ಗೆ ಸಕ್ಸಸ್, ಅದು ನನ್ಗೆ ಮೊದಲೇ ಸಿಕ್ಬಿಡ್ತು. ನಾನು ಯಾವಾಗ 73ಕ್ಕೆ ಬಂದೆ ಅವಾಗ ಕಂಟಿನ್ಯೂಸ್ ಪಿಕ್ಚರ್ ಇತ್ತಲ್ಲ ನನಗೆ. ಕಾಡುವಿಂದ ಕಾಡು, ಚೋಮನ ದುಡಿ, ತಬ್ಬಲಿ ನೀನಾದ ಮಗನೆ, ಒಂದಾನೊಂದು ಕಾಲದಲ್ಲಿ, ಅನ್ವೇಷಣೆ, ತಪ್ಪಿದ ತಾಳ, ಬಂಗಾರದ ಜಿಂಕೆ. ಮೊದಲನೇ ಇನ್ನಿಂಗ್ಸ್. ಸೆಕೆಂಡ್ ಇನ್ನಿಂಗ್ಸ್ ಬರುವಾಗ ಲೇಟ್ ಆಗೋಯ್ತು. ಅದು 84, 85ಗೆ ಸ್ವಲ್ಪ ಸ್ಲೋ ಡೌನ್ ಆಗೋಯ್ತು. ಆ ಟೈಮಲ್ಲಿ ನಾನು ನಾಟಕ ಕೊಡೋದೆ, ಕಂಪನಿ ನಾಟಕ. ಯಾಕಂದ್ರೆ ಪಿಕ್ಚರ್ಗಳೇ ಇಲ್ಲ ನನಗೆ. ಆಯ್ತಾ, ಅವಾಗ ಕಂಪನಿ ನಾಟಕಕ್ಕೆ ಹೋಗ್ಬೇಕಾಗಿ ಬಂತು. ಪ್ರೊಫೆಷನಲ್ ಥಿಯೇಟರ್. ಹೌದೌದು, ರೆಗ್ಯುಲರ್ ದುಡ್ಡು ಕೊಡ್ತಾರೆ ನಮಗೆ ಅಲ್ಲೋದ್ರೆ. ಯಾವ ಕಂಪನಿಲಿದ್ರೆ? ಎಲ್ಲ ಕಂಪನಿಗಳು. ನಾನು ಹುಚ್ಚೇಶ್ವರ ಕಂಪನಿನಲ್ಲಿದ್ದೆ, ಚಿಂದೋಡಿಲಿಲ್ಲ ಅವ್ರ ಕಂಪನಿಲಿದ್ದೆ, ಗುಡಿಗೇರಿ ಬಸವರಾಜ್ ಅವ್ರ ಕಂಪನಿಲಿ ಆಕ್ಟ್ ಮಾಡಿದ್ದೀನಿ. ಒಟ್ಟು ಸುಮಾರು 1.5 ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ ಉತ್ತರ ಕರ್ನಾಟಕ. 84ರಿಂದ 93ರವರೆಗೂ 10 ವರ್ಷ ಸುಮಾರು 1.5 ಲಕ್ಷ ಕಿಲೋಮೀಟರ್. ಪ್ರತಿದಿನ ರಾತ್ರಿ 10:30ಯಿಂದ ರಾತ್ರಿ 2:30 ತನಕ ನಾಟಕ ಮಾಡಿದ್ದೀನಿ ನಾನು, ಪ್ರಮೀಳಾ ಜೋಶಿ. ಅವಳನ್ನ ಮದುವೆ ಆಗಿದ್ದೆ ನಾಟಕದ ಕಂಪನಿನಲ್ಲಿ. ನಾಟಕ ಮಾಡ್ತಾ 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 ಕೊನೆಗೆ ಅದೇ ನಮ್ಮ ಬದುಕಾಗೋಯ್ತು. ಆ ಬದುಕಿನಲ್ಲೇ ನಾವು ಆಮೇಲೆ 87ನಲ್ಲಿ ಮದುವೆ ಆಗಿದ್ದು. ಅಲ್ಲಿಂದ ನನ್ನ ಮಗಳು ಹುಟ್ಟಿದ್ವು. ಆಮೇಲೆ ಮಗಳು ಹುಟ್ಟಿದ ಮೇಲೂ 3 ವರ್ಷ ನಾಟಕ ಮಾಡಿದ್ವಿ. ಮಗು ನಿಂತ್ಕೊಂಡೆ? ಹೌದು, 6 ತಿಂಗಳ ಮಗು ಅವಳು, ನನ್ನ ಮಗಳು. ಕೈ ಮಗು. ಒಬ್ಳು ಕೆಲಸದವಳನ್ನ ಇದ್ಲು, ಅವಳಿಗೆ ಅಲ್ಲಿ ಬಿಟ್ಬಿಟ್ಟು ನಾವಿಬ್ರು ಹೋಗ್ಬಿಡ್ತಾ ಇದ್ವಿ. ಪ್ರಮಿಳಂದು ಫಸ್ಟ್ ಸೀನು, ನನ್ನ 4ನೇ ಸೀನು ಅನ್ನುವಾಗ ಹಾಡು ಕೇಳಿಸೋದು ನನಗೆ. ಮಂಗಳದಾಯಿ ಸುದಿನ ಅಂತ ಅವಳು ಹಾಡ್ತಾ ಇದ್ದಾಳೆ ಅಂದ್ರೆ ನನ್ನ ಸೀನ್ ಬಂತು ಅಂತ ಹೋಗ್ತಾ ಇದ್ದೆ. ಕೆಲಸದವ್ರು ಕೊಟ್ಬಿಟ್ಟು ಶೆಕೆ ಅಂದ್ರೆ ಶೆಕೆ. ಬಾಗಲಕೋಟೆನಲ್ಲಿ ಪಂಚೆನ ಇದ್ರಲ್ಲಿ ಹಾಕ್ಬಿಟ್ಟು, ಬಾಗಿಲಿಗೆ ಹಾಕ್ಬಿಟ್ಟು, ನೀರು ಹಾಕ್ಬಿಟ್ಟು, ಆ ತಣ್ಣ ಗಾಳಿ ಬರೋದು ಮಂಗ ಮೇಲೆ ಬರಲಿ ಅಂತ ಐಬಿನಲ್ಲಿ ಇರ್ತಾ ಇದ್ವಿ. ಅಂದರೆ ಲೈಫ್ ಸೈಕಲ್ಲು ಹೆಂಗೆಲ್ಲ ಪಯಣ ಆಗಿದೆ ಅಂತ ನೋಡಿ. ನಾವು ಹೇಳೋದು ಸಿನಿಮಾದಲ್ಲಿ ಈಗ ಮನೆ ಕಟ್ಟಿದ್ದಾರೆ ಹಾಗಿದ್ದಾರೆ ಅಂತೆಲ್ಲ. ಈ ಮನೆ ಕಟ್ಟಬೇಕಾದ್ರೆ, ಈ ಬದುಕು ನಡೆಸಬೇಕಾದ್ರೆ ಆ ಹೋರಾಟಗಳೆಲ್ಲ ನಾವು ಮಾಡಿದ್ವಿ. ಬಟ್ ಈ ಮಕ್ಕಳ ಸಾಲ ಕೇಳೋವಾಗ ವಿವೇಕಾನಂದರ ಇದು ಬಿಟ್ಟು ಎಲ್ಲರೂ ಇನ್ಸ್ಟಾಲ್ಮೆಂಟ್ ದುಡ್ಡು. ಸರ್ ಕ್ಷಮೆ ಇರಲಿ, ಈಗ 84 ಚಂದನದ ಗೊಂಬೆ ಅಂತ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಸಿನಿಮಾ ಬಂದಾಗಲೂ, ಬಂಗಾರ ಜಿಂಕೆ ಇಸ್ ಆಲ್ಸೋ ಕಮರ್ಷಿಯಲ್ ಹಿಟ್. ಹೌದು, ಅವು ಬಂದಾಗಲೂ ನಿಮ್ ಕಮರ್ಷಿಯಲ್ ಓಪನಿಂಗ್ ಆಗಲೇ ಇಲ್ಲ. ದೊಡ್ಡ ದೊಡ್ಡ ಪಿಕ್ಚರ್ ನನಗೆ ಇವರು ನೋಡಿ. ಈಗ ವಿಜಯ್ ಡೈರೆಕ್ಟರ್ ಇದ್ರು, ವಿಜಯ ರೆಡ್ಡಿ ಇದ್ರು, ಸೋಮಶೇಖರ್ ಇದ್ರು, ಕೆ ವಿ ರಾಜು ಅವ್ರ ಪಿಕ್ಚರ್ ಅದು ನಮ್ಮನ್ನು ಹಾಕೋತಾನೆ ಇರಲಿಲ್ಲ. ಅಷ್ಟೊಳಗೆ ದೇವರಾಜು, ಅವಿನಾಶ್ ಅವರೆಲ್ಲ ಬಂದ್ರೆ ಅವ್ರದೇ ಒಂದು ಸರ್ಕಲ್ ಆಗೋಯ್ತು. ಆ ಟೀಮಲ್ಲಿ ನಾವು ಒಳಗಡೆ ಹೋಗೋಕೆ ಆಗಲಿಲ್ಲ. ಸೊ ನೀವು ಯಾವ ಗುಂಪಿಗೂ ಸೇರ್ಲಿಲ್ಲ? ಯಾವ ಗುಂಪಿಗೂ ಸೇರ್ಲಿಲ್ಲ. ನಿಜ ಹೇಳಬೇಕು ಅಂತಂದ್ರೆ ರವಿಚಂದ್ರನ ಅನೇಕ ಪಿಕ್ಚರ್ಗಳಲ್ಲಿ ಮೇಜರ್ ರೋಲ್ ಮಾಡಿದ್ದೀನಿ ನಾನು. ಕರೆಕ್ಟ್. ಕಿಂದರ್ ಜೋಗಿಗಿಂತ ಕಿಂದರ ಜೋಗಿ, ಈ ಕಿಂದರ ಜೋಗಿ ಡಂಗುರಾನ ನೀನು ಬಾರಿಸ್ಬೇಕು. ನಾನು ಲೋಕೇಶು ಆಪೋಸಿಟ್ ಊರಲ್ಲಿ ದೇವ್ರ ವಿಚಾರದಲ್ಲಿ ಅದು ಒಂದು ಪಿಕ್ಚರ್ ತರ ದೊಡ್ಡದಾಗಿ ಬೆಳೆಯಕ್ ಆಗ್ಲಿಲ್ಲ. ಆಮೇಲೆ ಅವ್ರವ್ರದೇ ಮಾಡ್ಕೊಂಡು ಬಂತು. ಅಷ್ಟು ನಮಗೂ. ನೀವು ಹೋಗ್ಲಿಲ್ವಾ? ಹುಡುಕ್ಬೇಕಿತ್ತ ನಟ? ಹುಡುಕ್ಬೇಕಾ? ನಾನು ಗಾಂಧಿನಗರಕ್ಕೆ ಹೋಗಿ ಇಲ್ಲಿವರೆಗೂ ನಾನು ಯಾರನ್ನು ಇವತ್ತಿಗೂ ಕೇಳಿಲ್ಲ, ಪಾಠ ಕೊಡೋದು ಕೇಳಿಲ್ಲ, ಈಗಲೂ ಕೇಳಲ್ಲ. ಪಾತ್ರಕ್ಕೋಸ್ಕರ ಹೋಗೋದಿಲ್ಲ, ಕೇಳೋದು ಸ್ವಾಭಿಮಾನ ಅಂತಲ್ಲ. ಹಾಗೆ ಕೇಳೋದು. ಇನ್ನು ಬೇರೆ ಏನಾದ್ರು ಪಾಠ ಕೊಟ್ಟು ನಾನು ಮಾಡಲ್ಲ ಅಂದ್ಬಿಟ್ರೆ ಅವರು ಏನೇ ಕೇಳ್ತೀಯಾ ಮಾಡಲ್ಲ ಅಂತ. ಬೇಕಿದ್ರೆ ಬರ್ತಾರೆ. ಈಗಲೂ ನಾನು ಅವ್ರ ಪಿಕ್ಚರ್ ಆಗ್ತಾಯಿದ್ದೆ ಅಲ್ವಾ, ಎಷ್ಟೋ ಪಿಕ್ಚರ್ ಆಗ್ತಾಯಿದೆ. ಒಂದು 10 ಪಿಕ್ಚರ್ ಆದರೂ ನಾನು ಮಾಡ್ಬೋದಾಗಿತ್ತಲ್ಲ. ಯಾಕೆ ಯಾರೂ ಬರ್ತಾ ಇಲ್ಲ? ಏನು ಡಿಮ್ಯಾಂಡ್ ಮಾಡ್ತೀವ? ಇಷ್ಟೇ ಕೊಡು ಅಂತ ಕೇಳ್ತೀವ, ಅಷ್ಟೇ ಕೊಡು ಅಂತ ಕೇಳ್ತೀವ? ಏನು ಬೇಡ. ಅಯೋಗ್ಯ 1 ಸೂಪರ್ ಡೂಪರ್ ಹೋಯ್ತು, ಗೊತ್ತಾ ಪಿಕ್ಚರ್? ಅಯೋಗ್ಯ. ಅದನ್ನು ನೋಡ್ಬಿಟ್ಟು ಹೇಳಿದ್ರು, ಪರವಾಗಿಲ್ಲ, ನೀನು ಸಖತ್ತ ಬಂದ್ಬಿಡ್ತೀಯ, ನೀನು ನೆಕ್ಸ್ಟ್ ಪಿಕ್ಚರೆಲ್ಲ ನೀನೇ, ಎಲ್ಲ ಪೋಷಕ ಪಾತ್ರ ನಿಂದೆ. ಹೌದು. ನೋಡಿದ್ರೆ ಒಬ್ಬರು ಬರಲಿಲ್ಲ. ಬಟ್ ನನಗನ್ಸೋದು ಅವಾಗ ಬಹುಶಃ
ನಮ್ಗೆ ಖಡಕ್ ಆಗಿದ್ದೀನಿ ಅಂತ ಯಾರಿಗಾದ್ರೂ ನಂಗೆ ಅನಿಸಿದೆ ನನಗೆ ಗೊತ್ತಿಲ್ಲ. ಇನ್ನು ಸ್ವಲ್ಪ ಸ್ಟ್ರಿಕ್ಟು ಕಿರಿಕು ಏನು ಕಿರಿಕೇನಿದೆ ಅಂತ ಅನ್ಕೊಂಡ್ಬಿಟ್ಟವ್ರೆ ಅವ್ರವ್ರೆ. ಕಿರಿಕ್ ಅಂತ ಅವ್ರು ಅನ್ಕೊಂಡು ನಮ್ಗೆ ಗೊತ್ತಾಗಲ್ಲ. ಬಟ್ ಯು ಸೋ ಈಸಿ ಈಸಿ. ನಿಮಗೆ ಇವಾಗ ಏನು ಅನಿಸ್ತು? ನಿಮಗೇನು ಅನಿಸ್ತು ಹೇಳಿ? ಸೊ ಅಡಾಪ್ಟಬಲ್. ಕೊಟ್ಟು ತಗೊಳ್ಳೋದು ಇರಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ಕೊಟ್ಟು ತಗೊಳ್ಳೋದು ಗೊತ್ತಿದ್ದಾಗ ಮಾತ್ರ ನೀವು ಅಡ್ಜಸ್ಟಬಲ್ ಆಗ್ಬೋದು. ನೀವು ಹೇಳಿದ್ದೇ ನಡಿಬೇಕು, ನನ್ನನ್ನು ಬಿಟ್ಬಿಡ್ಬೇಕು ಅಂತಂದರೆ ಹೆಂಗಾಗತ್ತೆ? ನಡೆಯೋದೇ ಇಲ್ಲ. ಆಮೇಲೆ ಎಲ್ಲ ಸಿನಿಮಾಗಳಲ್ಲೂ ಎಲ್ಲರೂ ಕರೆಕ್ಟಾಗಿದ್ದಾವೆ ಅಂತಲೂ ಹೇಳೋಕ್ಕಾಗಲ್ಲ. ಒಬ್ಬರಿಂದನೇ ಪಿಕ್ಚರ್ ಓಡತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಕೆಲವು ಸಮಯ ನಿರ್ದೇಶಕನ ವೈಖರಿ ಚೆನ್ನಾಗಾಗಿ ಪಿಕ್ಚರ್ ಸಕ್ಸಸ್ ಆಗ್ಬೋದು. ಹೀರೋಗಳು ಎಲ್ಲರೂ ಸುಮಾರಾದರೂ ಪಿಕ್ಚರ್ ಸಕ್ಸಸ್ ಆಗಿಬಿಡುತ್ತೆ. ಕೆಲವು ಸಮಯ ಎಲ್ಲನೂ ಚೆನ್ನಾಗಿರುತ್ತೆ, ಪಿಕ್ಚರ್ ಓಡಲ್ಲ, ಡೈರೆಕ್ಟರ್ ಸರಿ ಮಾಡಿಲ್ಲ ಅಂತ ಬ್ಲೇಮಲ್ಲ ಡೈರೆಕ್ಟರ್ ಮೇಲೆ ಓಡೋಗುತ್ತೆ. ಬಟ್ ಒಂದು ಲೆಕ್ಕಿ ಏನು ಅಂದರೆ 53 ವರ್ಷ ಆದರೂ ಕೆಲಸ ಮಾಡ್ತಾ ಇದ್ದೀನಲ್ಲ, ಅದೇ ಬೆಸ್ಟ್. ಇಂಡಸ್ಟ್ರಿ ಬಂದು 53 ವರ್ಷ 53 ವರ್ಷ ಆಯ್ತು. ಸೊ ಸರ್, ಈ 84 ಇಂದ 93 ಅಂದ್ರೆ ಆಲ್ಮೋಸ್ಟ್ 10 ವರ್ಷ ನೀವು ಕೆಲವು ಬೆರಳೆಣಿಕೆ ಸಿನಿಮಾ ಮಾತ್ರ ಮಾಡಿದ್ರೆ ಮಿಕ್ಕಿದೆಲ್ಲ ನಾಟಕ. ಹೌದು, ಬೆರಳೆಣಿಕೆ ತುಂಬಾ ಕಡಿಮೆ. ಏನ್ ನಾಟಕ ಮುಗಿಸ್ ಬರ್ತಿದ್ರ ಕರೆದಾಗ? ನಾಟಕ ಬರೀ 10 ದಿವಸ 15 ದಿವಸ ನಾಟಕಕ್ಕೆ ಹೋಗ್ಬಿಡ್ತಾ ಇದೆ. 500 ರೂಪಾಯಿಂದ ಶುರು ಆಗಿದ್ದು 5,000 ರೂಪಾಯಿ ಒಂದು ಶೋಗೆ ಚಾರ್ಜ್ ಮಾಡಿದ್ದೀವಿ ನಾವಿಬ್ಬರು. ನಾಟಕರು ಕೊಡೋರು ಕಲೆಕ್ಷನ್ ಹಂಗಾಗೋದು. ಫುಲ್ ಹೌಸ್ಫುಲ್. ಯಾವುದೇ ಊರಲ್ಲಿ ಹೋದ್ರು ಹೌಸ್ಫುಲ್ ಶೋ. 3 ದಿವಸ ಅಂತ ಕರೆಯೋರು, 5 ದಿವಸ ಮಾಡಿಸೋರು. ಎತ್ತಿನ ಗಾಡಿಲೆಲ್ಲ ಕಟ್ಕೊಂಡ್ಬಂದ್ಬಿಡೋರು. ಗದಗು, ಕೊರಟಗೆರೆ, ಆಮೇಲೆ ಉತ್ತರ ಕರ್ನಾಟಕ. ಸರ್, ಇವತ್ತಿಗೂ ಉತ್ತರ ಕರ್ನಾಟಕದವರೇ ನಾನು ನಮಸ್ಕಾರ ಮಾಡೇ ಮಾಡ್ತೀನಿ. ಯಾವತ್ತಿದ್ರು ಏನು ನಾವು ಚಿತ್ರದುರ್ಗ ದಾವಣಗೆರೆ ದಾಟಿಬಿಟ್ರೆ ಮುಗೀತು. ದಾವಣಗೆರೆ, ಹರಿಹರ, ಹುಬ್ಳಿ, ಧಾರವಾಡ, ಗದಗು, ರಾಯಚೂರು, ಗುಲ್ಬರ್ಗ, ಕೊಪ್ಪಳ, ಅಮೇಝಿಂಗ್. ಬೆಳಗಾಂ. ಏನು 1.5 ಲಕ್ಷ ಕಿಲೋಮೀಟ್ರು, 9 ವರ್ಷ ಸಂಪಾದನೆ. ನಮ್ಮನ್ನು ತಣ್ಣಗೊಂದು ನನ್ನ ಒಂದು ದಶಕದ ಬದುಕನ್ನು ಅವ್ರು ಕೊಟ್ಟಿದ್ದಾರೆ ಅಂತಂದರೆ 10 ವರ್ಷ ಒಂದು ದಶಕ. ಅದು 10 ಇಯರ್ಸ್ ಸಿನಿಮಾ ರಂಗಕ್ಕಿಂತ ಹೆಚ್ಚು ದುಡಿಮೆ ಆಯ್ತಲ್ಲ ನಂದು. ಸಿನಿಮಾ ರಂಗದಲ್ಲಿ ದುಡ್ದಿದ್ದಕ್ಕಿಂತ ಜಾಸ್ತಿ ದುಡ್ದಿದ್ದೀನಿ ನಾಟಕದಲ್ಲಿ. ಬಿಟ್ವೀನ್ 84 and 93 ಸ್ವಲ್ಪ. ಹೌದು, ಮಗು ಸಮೇತ ಅವಳನ್ನ ಕರ್ಕೊಂಡೋಗ್ಬಿಡ್ತಾ ಇದ್ವಿ. ಆಮೇಲೆ 7:02 ಬಂದು ತಕ್ಷಣ ಮಗು ಮಲಗಿರೋದು. ಅವಳು ಪಾಪ ಮೇಘನ ಸೊಳ್ಳೆಲ್ಲ ಕಚ್ಚಿರೋದು, ಪಾಪ ಮೈಯೆಲ್ಲ ಇದಾಯ್ತು. ನಿಮ್ಗೆ ಇನ್ನೊಂದು ಕತೆ, ಈ ಬಿಸ್ಲೇರಿ ಇದೆಯಲ್ಲ, ಬಿಸ್ಲೇರಿನ ನಾನು ಶುರು ಮಾಡಿದ್ದೆ ನಾನೇ ಬೆಂಗಳೂರಲ್ಲಿ. ಏನು ಮಿನರಲ್ ವಾಟರ್ ಹೆಂಗೆ? ಅದೇ ನನ್ನ ಮಗಳು ಕರ್ಕೊಂಡು ಹೋಗಿದ್ನಲ್ಲ, ಆ ಜಮಖಂಡಿ ಅಂತ ಒಂದು ಊರು. ಅಲ್ಲಿ ಅವಳಿಗೆ ನೀರು ಹಾರ್ಡ್ ವಾಟ್ರದು, ಫ್ಲೋರೈಡ್ ವಾಟ್ರು. ಅದೇನೋ 1-2 ಸಲ ಕುಡ್ದಿದ್ದಾಳೆ. ಅದು ಅಂದರೆ ತಾಯಿ ಹಾಲು ಕುಡಿದಾಗ ತಾಯಿ ಏನು ಕುಡಿತಾರೆ ಅದೇ ತಾನೇ ಆಗುತ್ತದು. ಅದು ಏನಾಗೈತೆ, ಮಗುಗೆ ಹೊಟ್ಟೆನಲ್ಲಿ ಇದಾಗ್ಬಿಟ್ಟಿದೆ, ಹಾರ್ಡ್ನೆಸ್ ಆಗಿದೆ, ಮೋಷನ್ನೇ ಆಗಿಲ್ಲ, ಗಟ್ಟಿಯಾಗ್ಬಿಟ್ಟಿದೆ. ಆವಾಗ ಅಲ್ಲೊಬ್ಬ ಡಾಕ್ಟ್ರೊಬ್ಬ ಹೇಳ್ದ, ನೋಡಿ ಈ ಥರ ಇಲ್ಲೆಲ್ಲ ಫ್ಲೋರೈಡ್ ವಾಟರ್ ಇರುತ್ತೆ, ಮಗುಗೆ ಬಿಸ್ಲೇರಿ ಕೊಡ್ಸಿಂತ. ನಮ್ಗೆ ಬಿಸ್ಲೇರಿನಾ? ನಮ್ಗೆ ಅಲ್ಲಿವರೆಗೂ ಬಿಸ್ಲೇರಿ ಎಲ್ಲಿ ಸಿಗತ್ತಂದೇನೋ ಗೊತ್ತಿಲ್ಲ. ಆಮೇಲೆ ನಾವು ಬಾದಾಮಿ, ಅದ್ಯಾವುದೋ ಪಕ್ಕದಲ್ಲಿ ಊರಿತ್ತು, ಜಮಖಂಡಿ ಪಕ್ಕದಲ್ಲಿ ಯಾವುದೋ ಒಂದು ಊರು, ಒಂದು ಟೂರಿಸ್ಟ್ ಜಾಗ, ಬಾದಾಮಿನೂ ಯಾವುದೋ ಒಂದು ಇದಿತ್ತು. ಅಲ್ಲಿ ಹೋದೆ. ಆವಾಗ ಅದರ ರೇಟ್ ಇದ್ದಿದ್ದು 5 ರೂಪಾಯಿ 1 ಲೀಟ್ರ್, ಒಂದು ಬಾಟ್ಲ್ ನೀರು ರೇಟ್ ಇದ್ದಿದ್ದು 50 ರೂಪಾಯಿ ಒಂದು ಬಾಟ್ಲು. ಐ ಪೇಡ್. ಒಂದು ಕ್ರೇಟರ್ 12 ಬಾಟ್ಲು 600 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೀನಿ. ಒಂದು 12 ಲೀಟ್ರ್ ಇದು ನೀರು 600 ರೂಪಾಯಿ ಕೊಟ್ಟು ತೊಗೊಂಡು ಬಂದು ಅವಳಿಗೆ ಕುಡಿಸಿ, ಸ್ಪೂನಲ್ಲಿ ಕುಡಿಸಿ ವಾಸಿ ಆಯಿತು. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ನನ್ನ ಫ್ರೆಂಡ್ ಶ್ರೀಧರ್ ಅಂತ ಒಬ್ಬ ಇದ್ದ. ಅವನು ಮೆಡ್ರಾಸಲ್ಲಿ ಇದ್ರದ್ದೇ ಡೀಲಿಂಗ್ ಮಾಡ್ತಾಯಿದ್ದ, ಅವನು ಡೀಲರು ಮೆಡ್ರಾಸಲ್ಲಿ. ನಾನು ಹೇಳಿದೆ, ಏನಯ್ಯ ನಮ್ಮ ಬದುಕು ಹಿಂಗಾಗಿತ್ತು, ಇದು ನೋಡಿದೆ ಇಷ್ಟು ಅಂತ. ಹೌದೇನೋ, ನಾನು ಕೇಳಿದೆ ಕೊಡ್ತಾನೆ. ನಾನು ಹೇಳಿದೆ, ನೀನೇನು ಮಾಡ್ತೀನಿ ನನಗೇನು ಗೊತ್ತು ಅಂತ. ಏನಂತ ತಕ್ಷಣ ಅವನು ನಂಬ್ತಿರೋ ಒಂದು 5 ಕ್ರೇಟ್ ಫ್ರೀಯಾಗಿ ಕೊಟ್ಬಿಟ್ಟ, 5 ಕ್ರೇಟ್. ಆಮೇಲೆ ಅದರದ್ದು ನಾನು ಬಿಸ್ಲೇರಿದೆ ಒಂದು ಇದು ಶುರು ಮಾಡಿದೆ. ಹೌದೌದು, 96, 95, 94, 95, 90 ಅಪ್ ಟು 2000ವರೆಗೂ ನಾನು ಆ ಬಿಸ್ನೆಸ್ಸು ಈ ಬಿಸ್ನೆಸ್ಸು ಅದು ಮಾಡ್ತಾಯಿದ್ದೆ. ಅಂದರೆ ಬಿಸ್ಲೇರಿ ಅದನ್ನು ಶುರು ಹಚ್ಕೊಂಡೆ, ಬಿಸ್ಲೇರಿ ಶುರು ಹಚ್ಕೊಂಡೆ. ಅದು ನಾನು 5,000 ರೂಪಾಯಿ ಶುರು ಮಾಡಿ 5 ಲಕ್ಷ ರೂಪಾಯಿವರೆಗೂ ಹೊರಗೋಗಿದೆ. ಒಳ್ಳೆ ಬಿಸ್ನೆಸ್ ಮಾಡ್ತಾಯಿದ್ದೆ. ಬಿಸ್ಲೇರಿ ರಾಜ ಅಂತ ನನ್ನ ಹೆಸರು. ಅವಾಗ ಸುಂದರ್ ರಾಜ ಅಲ್ಲ, ಬಿಸ್ಲೇರಿ ರಾಜ ಅಂತ. ಶ್ಯಾಮ್ ಸುಂದರ್ ಕುಲಕರ್ಣಿ ಅಂತ ಒಬ್ರು ಇದ್ರು, ಅವರೇ ನನಗೆ ಆ ಟೈಟ್ಲ್ ಕೊಟ್ಟಿದ್ದು. ನನಗಿನ್ನೂ ಚೆನ್ನಾಗಿದೆ.
ಶೇಷಾದ್ರಿಪುರಮಲ್ಲಿ ಒಂದು ನಾರ್ತ್ ವಿಂಡ್ ಅಂತ ಒಂದು ಹೋಟ್ಲಿದೆ, ನಾರ್ತ್ ವಿಂಡ್ ಅಂತ. ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ನಿಮ್ಮ ಥರನೇ ಇಂಟರ್ವ್ಯೂ ಮಾಡುವಾಗ ಅದು ಹಿಂಗೆ ನೀವು ಇದೆಲ್ಲ ಮಾಡಿದ್ರಿ ಹೆಂಗಂತ ಹೇಳಿ ಕತೆ ಹೇಳ್ಬೇಕಂದ್ರೆ ಕತೆ ಹೇಳಿದೆ ಅದನ್ನು. ಆವಾಗ ಇದು ಈ ವಿಷಯ ಬಂತು. ಆವಾಗ ಬಿಸ್ಲೇರಿ ರಾಜ ಅಂತ ಆಗಿ ಅದು ಕೂಡ ಒಂಥರ ಮುಳುಗಬೇಕಾದ್ರೆ ಸಿನಿಮಾದವ್ರೆ ಅದು ಯಾರು ಕೆಲವರು ದುಡ್ಡು ಕೊಡದೆ ಎಲ್ಲ ಹಂಗೆ ಮಾಡಿ ಅದನ್ನು ವ್ಯಾಪಾರನ ಬಿಟ್ಟೆ. ಸಿನಿಮಾದವ್ರೆ ಮುಗಿಸ್ಬಿಟ್ರು. ಈ ಕಡೆ ಪಾತ್ರ ಕೊಡಲ್ಲ, ಆ ಕಡೆ ಬಿಸ್ನೆಸ್. ನನಗೆ ಮತ್ತೆ ಕೈ ಹಿಡಿದವರು ಎಸ್ ನಾರಾಯಣ್, ನನ್ನ ನಿಜವಾದ ಹೌದೌದು ಸೆಕೆಂಡ್ ಇನ್ನಿಂಗ್ಸ್ ಶುರು ಆಗಿದೆ ಎಸ್ ನಾರಾಯಣ್. ಅದನ್ನು ಹಾಡ್ತೀನಿ, ಹಾಡಾಡು. ನೇಸರ ನೋಡು, ನೇಸರ ನೋಡು. ಯಾವ ವರ್ಷ? 2000 ಸರ್. 84 to 2000, 14 ವರ್ಷ ವನವಾಸ. ಬಟ್ ಕೆಲವು ಸಿನಿಮಾಗಳು ನೋಡಿದ್ವಿ, ಉದಾಹರಣೆಗೆ ಅಲ್ಲೊಂದಿಲ್ಲ ಅಂದ್ರೆ ನಾನು ಹೇಳ್ದು, ನಾನು ನಮ್ಮ ಚೇಂಬರ್ ಒಂದು ಪುಸ್ತಕ ತರೋರು, ಫಿಲ್ಮ್ ಚೇಂಬರ್, ಈ ವರ್ಷದಲ್ಲಿ ಎಷ್ಟು ಪಿಕ್ಚರ್ ಬಿಡುಗಡೆ ಆಯಿತು ಅಂತ. ಅವಾಗ ಹಂಗೆ ನೋಡ್ತಾ ಬಂದಾಗ ಈ 84 ಇಂದ 90 ಅದೇ 2000 ವರ್ಷಕ್ಕೆ ಒಂದು ಪಿಕ್ಚರು, ಒಂದೊಂದು ವರ್ಷ ಪಿಕ್ಚರೇ ಇಲ್ಲ, ಯಾವುದೋ ಒಂದು ಗೆಸ್ಟ್ ರೋಲು, ಯಾವುದೋ ಈ ಥರದ್ದು ರೋಲ್ಗಳು ಹೋಗ್ತಾ ಇತ್ತು ಅಷ್ಟೇ. 2000 ಯಾವಾಗ ನಾನು ಕುರಿಗಳು ಯಾವಾಗ ಮಾಡಿದೆ ಇವ್ರದ್ದು, ನಮ್ಮ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುದು, ಅದರಲ್ಲಿ ಇವರು 3 ಜನ ಹೀರೋಗಳು, ಅದರಲ್ಲಿ ನಾನು ಇದು ತಕ್ಷಣ ಅಲ್ಲಿಂದ ಶುರು ಆಯಿತು ನಂದು ಎಸ್ ನಾರಾಯಣ್ ಕಾಂಬಿನೇಷನ್. ಜಮೀನ್ದಾರು ಫಸ್ಟು, ಆಮೇಲೆ ಚಂದ್ರಚಕೋರಿ, ಆಮೇಲೆ ಒಟ್ಟಿಗೊಂದು 10 ಸಿನಿಮಾ, ಪಟ 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 ಎಲ್ಲ ಸಿನಿಮಾ ಪಕ್ಕಾ ಚುಕ್ಕ, ಪೊಲೀಸ್, ಸೂಪರ್ ಕಾಮಿಡಿ. ಅವರು ಒಂದೇ ದಿವಸದಲ್ಲಿ ಅಷ್ಟು ಸೀನು ತೆಗೆದುಬಿಟ್ರು. ಒಂದೇ ದಿವಸ ಕರ್ಕೊಂಡೋಗಿದೆ, ಒಂದು ದಿವಸ ಎಲ್ಲ ಕಡೆನೂ ಟಕ 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 8-10 ಸೀನು ಮುಗ್ದೇ ಹೋಯ್ತು. ಅಲ್ಲಿಂದ ಇಲ್ಲಿ, ಇನ್ನಿಂದಲ್ಲಿ ಇವ್ರ ತರ ಯಾರು ಏನು ಗೊತ್ತಿಲ್ಲ ಅಂತ ವಿಚಿತ್ರವಾದ ಹೆಸರಿಟ್ಕೋತಾರ. ಅದು ಅವ್ರ ಕೈ ಚಳಕ. ಆಮೇಲೆ ಅನಂತ್ ನಾಗ್ ಜೊತೆ ಒಂದು ಸುಮಾರು ಪಿಕ್ಚರ್ ಮಾಡಿದ್ವಿ, ಪಕ್ಕಾ ಚುಕ್ಕ ಮಾಡಿದ್ವಿ, ಆಮೇಲೆ ಹೈದರಾಬಾದಲ್ಲಿ ಒಂದು ಸಿನಿಮಾ ಮಾಡಿದ್ವಿ, ಚಂದ್ರಚಕೋರಿ ಇಂಥ ರೋಲ್ ಕೊಟ್ಟಿರೋದು, ಆಮೇಲೆ ಬ್ಲಾಕ್ ಬಸ್ಟರ್. ಈಗಲೂ ಸಿಕ್ಕಿದಾಗ ನಿಮ್ಮನ್ನು ಇಟ್ಕೊಂಡು ಅವ್ರನ್ನ ಮಾತು ಹೇಳೋರು, ನೀವು ತಮಿಳಲ್ಲಿ ಮಣಿವಣ್ಣನ್ ಅಂತ ಇದ್ದಾರೆ, ಅವ್ರ ಥರ ನೀವು ಯಾವ ರೋಲ್ ಕೊಟ್ಟರು ನೀವು ಮಾಡ್ತೀರಿ. ನೀವು ಹೀರೋ ರೋಲ್ ಕೊಟ್ಟರು ಮಾಡ್ತೀರಾ, ವಿಲನ್ ರೋಲ್ ಕೊಟ್ಟರು ಮಾಡ್ತೀರಾ, ಕಾಮಿಡಿಯನ್ ರೋಲ್ ಕೊಟ್ಟರು ಮಾಡ್ತೀರಾ, ಯಾವುದು ಕೊಟ್ಟರು ಮಾಡ್ತೀರಾ. ಆ ಕೆಪಾಸಿಟಿ ಇರೋ ಒಬ್ಬ ನಟ ಅಂದರೆ ನೀವು ಒಬ್ಬರೇ. ಅದಕ್ಕೆ ಅವ್ರು ಹೇಳೋದು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಯಾವುದೇ ಈ ಥರ ಅಭ್ಯಾಸಗಳನ್ನ ಇಟ್ಕೋಬೇಡಿ. ನಾವು ವಿ ಆರ್ ಆಲ್ರೆಡಿ ಲೂಸಿಂಗ್ ಮೆನಿ ಆರ್ಟಿಸ್ಟ್, ಹಲವಾರು ಕಲಾವಿದರನ್ನ ಕಳ್ಕೊತಾ ಇದ್ದೀವಿ. ಮಧ್ಯ ವಯಸ್ಸಿನಲ್ಲಿ ಈ ಮದ್ಯ ವ್ಯಸನಗಳ ಮದ್ಯಪಾನ ಮಾಡಿ ಎಲ್ಲ ಇದಾಗ್ತಾ ಇದ್ದಾರೆ. ನೀವು ಹೆಲ್ತ್ ನೋಡ್ಕೊಳ್ಳಿ ತುಂಬ ನಂಗೆ ಅಡ್ವೈಸ್ ಮಾಡಿದ್ದಾರೆ. ನಾನು ಹೇಳೋದು ಅವರು ಗುರುಗಳೇ ನನಗೆ, ವಯಸ್ಸಲ್ಲಿ ಚಿಕ್ಕವರು. ನಾನು ಹೇಳ್ದಲ್ಲ ಪ್ರತಿಭೆ ಎಂಥ ಪ್ರತಿಭೆ. ಸೊ ಹಾಗಾಗಿ ಈ ಪಯಣಗಳೆಲ್ಲ ಹೀಗೆ ಒಂದೊಂದಾಗೋ ನನಗೆ ದಾಟ್ಕೊಂಡು ಆಮೇಲೆ ಆಡು ಮುಟ್ಟದ ಸೊಪ್ಪಿಲ್ಲ. ನನಗೆ ಒಂದಷ್ಟು ರಾಜಕೀಯಕ್ಕೆ ಹೋಗಿದ್ದೆ, ಇಂಟರ್ವ್ಯೂ ತೊಗೊಂಡಿದ್ದೆ, ಬಂಗಾರಪ್ಪನ ಪಕ್ಷದಲ್ಲಿ ಎಲೆಕ್ಷನ್ ನಿಂತಿದ್ದೆ. ಸೈಕಲ್ ಇಲ್ಲ, ತೆಂಗಿನ ಮರ ಅದೆಲ್ಲ, ಇದೆಲ್ಲ ಒಂದು ಪಾರ್ಟ್ ಆಫ್ ಇದಾಯಿತು. ಎಲ್ಲರೂ ಪರಿಚಯ ಆಯಿತು, ರಾಜಕೀಯದವರು ಪರಿಚಯ ಆಯಿತು, ಸಿನಿಮಾದವ್ರು ಪರಿಚಯ ಆಯಿತು, ಅದಾಯಿತು. ಚೇಂಬರ್ನಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ. ಕಲಾವಿದರ ಸಂಘ ನಿಜವಲ್ಲ, ಐ ಕ್ಯಾನ್ ವೆರಿ ಪ್ರೌಡ್ಲಿ ಸೇ, ಕಲಾವಿದರ ಸಂಘ ಇವತ್ತೇನಾದರೂ ಬಿಲ್ಡಿಂಗ್ ಇದೆ, ಅದೊಂದು ಜಾಗ ಇದೆ ಅಂತಂದರೆ ನಿರ್ವಂಚನೆಯಿಂದ ಹೇಳ್ತೀನಿ ನಾನು ಮಾಡಿದ ಕೆಲಸ ಅಂತ. ಚಾಮರಾಜಪೇಟೆ? ಹೌದು. ಹೇಗೆ? ಏನಿಲ್ಲ, ಅಂಬರೀಷ್ ಇದ್ದು ಪ್ರೆಸಿಡೆಂಟು, ನಾನು ಸೆಕ್ರೆಟರಿ. ಆ ಜಾಗವನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡಿದ್ದು ನಮ್ಮ ಅಡ್ವೊಕೇಟು, ನಮ್ಮ ಇವರು ಸುಬ್ರಹ್ಮಣ್ಯ ಜೋಯಿಸ್. ಇನ್ನೂ ಬರೆಯಲ್ಲ ನಾನು. ನೀವು ಯಾರು ಏನಾದರೂ ಅನ್ನಲಿ, ನಿಮ್ಮನ್ನು ನೀವು ಬಾಯೇ ತೆಗಿಬೇಡಿ, ನೀವು ಸುಮ್ಮನೆ ಇದು ಬಿಡಿ, ನಾನು ಮಾಡಿಕೊಡ್ತೀನಿ ಅಂತೇಳಿ ಆ ಚಾಮರಾಜಪೇಟೆಯಲ್ಲಿ ಇದ್ದಂಥ ತಾಯಿನಾಡು ಪ್ರೆಸ್ಸು ಇದು ಜಾಗ, ಅದನ್ನು ಲೋಯರ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟಲ್ಲಿ ಡಿವಿಷನ್ ಬೆಂಚಲ್ಲಿ ಗೆದ್ದು ತಂದು ಆ ಜಾಗ ಮಾಡಿದ್ದು. ಏನು ಲಿಟಿಗೇಷನ್ ಇತ್ತಾ? ಲಿಟಿಗೇಷನ್ ಅಂದರೆ ಕೋರ್ಟಲ್ಲಿ ಇತ್ತದು. ಅಂದರೆ ನಮ್ಮನ್ನು ಸುಮ್ಮನೆ ಹಂಗೆ ಯಾರು ಬಿಡಲ್ವಲ್ಲ, ಯಾರಾದ್ರೂ ಒಂದು ಕಿರುಕುಳ ಕೊಡ್ತಾನೆ ಇರಬೇಕಲ್ಲ. 5 ಲಕ್ಷಕ್ಕೆ ತೊಗೊಂಡಿದ್ದು ಸೈಟು, ಇವತ್ತು ಎಷ್ಟು ಬೆಲೆ ಅದ್ರದ್ದು. ಇಡೀ ಇಂಡಿಯಾದಲ್ಲಿ ಯಾವುದೇ ಒಂದು ಕಲಾವಿದರ ಸಂಘಕ್ಕೆ ತನ್ನದೇ ಆದಂಥ ನಿವೇಶನನೇ ಇಲ್ಲ, ಬಿಲ್ಡಿಂಗೂ ಇಲ್ಲ. ನಮ್ಮದಿದೆ, ಕರ್ನಾಟಕದಲ್ಲಿದೆ. ಆ ಒಂದು ಹೆಮ್ಮೆ ನಾನು ಪಡ್ತೀನಿ. ಏನಾದರೂ ಶ್ರೀರಂಗಮ್ಮಿಂದ ಬಂದು ಊರು ಗೊತ್ತಿಲ್ಲದೆ ಒಂದು ಊರಿಂದ ಬಂದು ಶ್ರೀರಂಗಮ್ ಎಲ್ಲಿದೆ, ಬೆಂಗಳೂರಲ್ಲಿದೆ, ಯಾರು ಗೊತ್ತಿಲ್ಲ. ಇವರೇ ಮಾಡಬೇಕು, ಅವರೇ ಮಾಡಬೇಕು ಅಂತ ಎಲ್ಲೂ ಯಾರು ಹೇಳಲ್ಲ.
ಅವನು ಹೇಳ್ತಾನೆ ನೀನು ಅಲ್ಲಿ ಹೋಗ್ತೀಯ ನೀನು ಮಾಡ್ತೀಯ ನೀನು ಇದು ಮಾಡ್ತೀಯ. ಅದಕ್ಕೆ ನಾನು ಹೇಳಿದ್ನಲ್ಲ ಮುಂಚೆನೇ ಹೇಳ್ದಂಗೆ ಐ ಕ್ಯಾನ್ ಬಿ ಎ ಕಿಂಗ್ ಮೇಕರ್ ನಾಟ್ ಎ ಕಿಂಗ್. ಇಲ್ಲ ಸರ್, ಕೆಲಸ ಸಿಗೋದು ಗ್ಯಾರಂಟಿ ಆದ್ರೆ ಇನ್ನೂ ಎಷ್ಟು ಸಾವಿರ ಬೇಕಾದ್ರೂ ಕೊಡ್ತೀನಿ ಸರ್. ಕೊಡ್ಲೇಬೇಕಾಗ್ತದೆ. ಅಂದ್ರೆ ನೀವು ಹೀರೋ ಕೂಡ ಆಗಿದ್ರಾ? ಹೀರೋ ಅಂತ ಕನ್ನಡದಲ್ಲಿ ಬಂದಿದ್ದು ಒಂದು 3-4 ಪಿಕ್ಚರ್. ಫಾರ್ ಎಕ್ಸಾಂಪಲ್ ತ್ರಿಶೂಲ ನಾನು ಹೀರೋ, ನೇತ್ರ ಪಲ್ಲವಿ ನಾಗಭರಣ ಡೈರೆಕ್ಷನ್ ನಾನು ಹೀರೋ, ನಾನು ಸುಂದರ ಕೃಷ್ಣಸ್ ಮಾಡಿದ್ವಿ, ಅಣ್ಣ ತಮ್ಮಂದ್ರು ಆರ್ತಿ ಮಾಡಿದ್ರು, ಅದ್ರಲ್ಲಿ ನಾನು ಹೀರೋ. ಒಟ್ಟು ಒಂದು 5-6 ಪಿಕ್ಚರ್ಲಿ ಮೇಯ್ನ್ ಲೀಡ್. ಆಮೇಲೆ ಮಿಕ್ಕಿದ್ರಲ್ಲ ಉಪನಾಯಕ, ಒಂಥರ ಒಬ್ಬ ನಾಯಕ ಅವನ ಪಕ್ಕದಲ್ಲಿ ಇನ್ನೊಂದು ನಾಯಕ, ಸೆಕೆಂಡ್ ಹೀರೋ ಅದು. ಆಮೇಲೆ ಹೆಚ್ಚಿನ ಸಿನಿಮಾಗಳಲ್ಲಿ ಆಮೇಲೆ ವಿಲ್ಲನ್ನು, ಆಮೇಲೆ ಪೋಷಕ ಕಲಾವಿದ, ಆಮೇಲೆ ಕಾಮಿಡಿ ಶುರು ಆಯಿತು. ಕಾಮಿಡಿ ಕೊಟ್ಟಿದ್ದು ಎಸ್ ನಾರಾಯಣ. ಅಲ್ಲಿಂದ ಕಾಮಿಡಿಗೆ ಒಂದಷ್ಟು ಮಾಡ್ಕೊಂಬಂದೆ. ಆಮೇಲೆಲ್ಲ ಒಂದು ಬ್ರ್ಯಾಂಡೆಡ್ ನೇಮ್ ಆಗುತ್ತಲ್ಲ ಕಾಮಿಡಿ. ಈಗೆಲ್ಲ ಹೋಗ್ಬಿಟ್ಟು ಸೂರ್ಯವಂಶ ಅಂತ ಸೀರಿಯಲ್ ಮಾಡ್ತಾಯಿದ್ದೀನಿ, ದೊಡ್ಡ ಮುಖ್ಯ ಪಾತ್ರದಲ್ಲಿ ಮಾಡ್ತಾಯಿದ್ದೀನಿ, ಲೀಡ್ ರೋಲ್. ನಿಮ್ಗೇನು ಅನ್ಸತ್ತೋ ಅದನ್ನು ನೇರವಾಗಿ ನಮಗೇ ಹೇಳಿ. ಧಾರಾವಾಹಿ ಮೊದಲೇ ಮಾಡಿದ್ರ? ಮೊದಲು ಮಾಡ್ತಾಯಿದ್ದೆ, ಅನೇಕ ಧಾರಾವಾಹಿಗಳು ಮಾಡಿದ್ದೀನಿ. ಈಗಲೂ 335 ಎಪಿಸೋಡ್ ಆಯಿತು, 1 ವರ್ಷ ಆಯಿತು. ಸೊ ಹತ್ರ ಖುಷಿ ಆಗುತ್ತೆ. ಸೂರ್ಯವಂಶದ ಯಜಮಾನ ಅನ್ನೋದು ಒಂದು ಎಲ್ಲರೂ ರೆಕಗ್ನೈಸ್ ಮಾಡಿ ಖುಷಿ ಪಡಿಸ್ತಾರೆ. ಈ ಒಂದು ಏಜ್ನಲ್ಲಿ ಆ ಥರ ಕೆಲಸ ಸಿಕ್ಕಿರೋದು ಕಾಲರ್ ಅಪ್ ಅಂತ ಹೇಳ್ಬೋದು. ಬೆಂಗಳೂರು ಮನೆ ಮಾಡಿದ್ರಿ, ನಾಟಕದಿಂದ ಸಿನಿಮಾದಿಂದ. ಇದು ಒಂಥರ ಹೆಂಗೆ ಅಂದರೆ ಕೋಳಿನ ಮಟ್ಟಿಂದ ಕೋಳಿನ ಅಂತ ಬರುತ್ತೆ. ನಾನು ಯಾವತ್ತೇ ಹೇಳಿದ್ರು ನನಗೆ ಮೊದಲನೇ ದುಡ್ಡು ಬಂದಿದ್ದೇ ನನಗೆ ನಾಟಕದಿಂದನೇ ನಾವು ಮನೆ ಕಟ್ಟಿದ್ದು. ನಾಟಕದ ದುಡ್ಡು ಏನು ಬಂತು, ಕಂಪನಿ ನಾಟಕದ ದುಡ್ಡು 10 ವರ್ಷದ ದುಡಿಮೆ ಹೆಚ್ಚು ಕಡಿಮೆ 3-3.5 ಲಕ್ಷ ರೂಪಾಯಿ. ಆ ದುಡ್ಡಲ್ಲಿ ನಾವು ಇದು ಮೊದಲನೇ ಮನೆ ಕಟ್ಟಿದ್ದು. ಯಾವುದು? JP ನಗರ ಇಲ್ಲ, ಬೆಂಗಳೂರು ಡೈರಿ ಮನೆ ಕಟ್ಟಿದ್ದದು. ಇನ್ನು ಸ್ವಲ್ಪ ದುಡ್ಡು, ಸಿನಿಮಾ ದುಡ್ಡು, ಸ್ವಲ್ಪ ನಾಟಕದ ದುಡ್ಡು ಎರಡೂ ಹಾಕಿ ನಾವು ಆ ಸೈಟ್ ತೊಗೊಂಡಿದ್ದು. JP ನಗರದ ರಿಂಗ್ ರೋಡಲ್ಲಿ ಇದೆಯಲ್ಲ, ಅವಾರ್ಡ್ ಬಂದಿದ್ದು ಸೈಟ್ ತೊಗೊಂಡಿದ್ದು. ಮತ್ತು ಬ್ಯಾಂಕ್ ಲೋನಲ್ಲಿ ಮನೆ ಕಟ್ಟಿದ್ದು. ಆ ಬ್ಯಾಂಕ್ ಲೋನ್ನ ತೀರಿಸ್ಬೇಕಾದ್ರೆ ದುಡ್ದು ತೀರಿಸಿದ್ವಿ. ಆ ಕಡೆ ಬಾಡಿಗೆ ಬರೋದು, ಈ ಕಡೆ ಬರೋದು ಮಾಡಿ ಅದನ್ನು ಬಂದಿದ್ದ ದುಡ್ಡೆಲ್ಲ ತೀರಿಸಿದ್ವಿ. ಸೊ ಈಗ ದೇವ್ರ ದಯದಲ್ಲಿ ನನ್ನ ಲೈಫಲ್ಲೇ ಲಕ್ಷ ರೂಪಾಯಿ ಅಂತ ನಾನು ನೋಡಿದ್ದು ಸಂಭಾವನೆ ಇತ್ತೀಚಿನ ಕೆಲವು ಸಿನಿಮಾಗಳಲ್ಲಿ. ಈಗೆಲ್ಲ ಕೋಟಿ ತಗೋತಾ ಇದ್ದಾರೆ. ಬಡ್ಜೆಟ್ ಅಂದರೆ ಒಂದು 100 crore ಕ್ಲಬ್ ಅಂತಾರೆ. ನಾವು ನೋಡಿರೋದೆಲ್ಲ ಈ ಕ್ಲಬ್, ದಿ ಕ್ಲಬ್ಬು, ಕಾಸ್ಮೋಪಾಲಿಟನ್ ಕ್ಲಬ್ಬು, ಬೆಸ್ಟ್ ಕ್ಲಬ್ಬು, ನಾಟ್ 100 crore ಕ್ಲಬ್ಬು. ಅಲ್ಲ ಮೇಡಮ್, ನೀವು ಪರಿಚಯ ಆಗಿದೆ ಹೇಳಿಲ್ಲ, ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ಬಿಟ್ಬಿಟ್ರಿ. ಅಲ್ಲಲ್ಲ, ಅದು ನಾಟಕದಂತಾನೆ ಪರಿಚಯ. ತಪ್ಪಿದ ತಾಳದಲ್ಲಿ ಮೊದಲು ನೋಡಿದ್ದೆ ನೀವು ಅವ್ರನ್ನ? ಇಲ್ಲ, ನನಗೆ ತಪ್ಪಿದ ತಾಳ ಕರೆಕ್ಟ್, ತಪ್ಪಿದ ತಾಳದಲ್ಲಿ ಫಸ್ಟ್ ನೋಡಿದ್ದು. ಆಮೇಲೆ ಇನ್ನೊಂದು ಸಿನಿಮಾ ನಾಗಭರಣನ್ ಮಾಡಿದೆ, ಬ್ಯಾಂಕರ್ ಮಾರ್ಗಯ್ಯ. ಸೊ ಅದರಲ್ಲಿ ಮತ್ತೆ ಪ್ರಮಿಳಾ ಇದ್ರು. ಆಮೇಲೆ ಬಂಗಾರದ ಜಿಂಕೆ. ಆ 3 ಕಂಟಿನ್ಯೂಸ್ ಆಗಾಯ್ತಲ್ಲ, ಅಲ್ಲಿ ಅದುವರೆಗೂ ಒಂದಿಲ್ಲ. ಆಮೇಲೆ ಸುಮ್ಮನೆ ಸಿನಿಮಾದಲ್ಲಿ ಬರೋರು ಹೋಗೋರು. ನನಗೆ ಪರಿಚಯ ಆಗಿದ್ದು ಎಡಕಲ್ಗುಡ್ಡ ಚಂದ್ರು ಬಂದು ಅಮೇರಿಕಾಗೆ ಹೋದ. ಅವಾಗ ಇವರು ಕಂಪ್ನಿಲೆಲ್ಲ ನಾಟಕ ಮಾಡ್ತಾಯಿದ್ರು ಅವರಿಬ್ಬರು ಸೇರಿಕೊಂಡು. ಅವನು ಮದುವೆ ಆಗಿಬಿಟ್ಟು ಹೋದಾಗ ನಾನಿಗೇನು ಮಾಡಲಿ, ನನಗೆ ಯಾರೋ ನೀನು ಹೊರಟೋಗ್ತೀಯಾ, ನಮ್ಮಲ್ಲಿ ಯಾರು ನಾಟಕ ಮಾಡೋರಿದ್ದಾರೆ ಅಂತ ಯೋಚನೆ ಮಾಡಿದಾಗ ನಮ್ಮ ಸುಂದರ ರಾಜ ಮಾಡ್ತಾನೆ, ಅವನು ಕರ್ಕೊ ನೀನು, ಚೆನ್ನಾಗಿರುತ್ತೆ. ಅವರು ಕಂಪ್ನಿ ನಾಟಕ ಎಲ್ಲ ಮಾಡ್ತಾರೆ. ಅದು ಗೊತ್ತಿಲ್ಲ, ನೀನು ಮಾತಾಡ್ಕೊ, ಅವನು ಕಲಾಕ್ಷೇತ್ರದಲ್ಲಿ ನಾಟಕ ಮಾಡ್ತಾನೆ ಅಂತ. ಇವಳು ನಮ್ಮನೆಗೆ ಬಂದು ಒಂದು ಪುಸ್ತಕ ಕೊಟ್ಲು, ಬಂಗಾರದ ಹೆಣ್ಣು ಅಂತ. ನಾನು ಅಲ್ಲಿವರೆಗೂ ಜೋಕುಮಾರ ಸ್ವಾಮಿ ಸತ್ತವರನ್ನಲ್ಲ 54 ಇದ್ಯಾವುದಮ್ಮ ಬಂಗಾರದ ಹೆಣ್ಣು ಅಂತಂದೆ. ನೋಡ್ತೀನಿ ಎಲ್ಲ ಸಿನಿಮಾ ಡೈಲಾಗ್ಸು. ನಿನ್ನ ಪ್ರೀತಿಸ್ತೀನಿ, ನಿನ್ನನ್ನು ನಾನು ಇಷ್ಟಪಟ್ಟು, ಈ ಥರ ಡೈಲಾಗ್ ಇದೆ. ಇದ್ಯಾವುದಮ್ಮ ಡೈಲಾಗ್ ಇಲ್ಲ, ಈ ಥರ ಇದೆ. ನಾನು GV ಜೋಶಿ ಬರೆದಿದ್ದು ಆಗಬಹುದು 100 ಆಗೋದೊಂದು, ಅದನ್ನು ಹುಡುಕಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ಅಶ್ವಮೇಧ ಯಾಗ ಮಾಡಿದಷ್ಟು ಕಠಿಣದೆ ಅಂತೆಲ್ಲ ಡೈಲಾಗ್ ಇದೆ. ನಿದ್ಯಾವುದು ಲವ್ ಪವು ಅಂತ. ಆಮೇಲೆ ಡ್ಯಾನ್ಸು, ಜಿಂಗ ಚಕ್ಕ ಅಂತ ಇವೆಲ್ಲ ಹಾಕಿ ಸಿನಿಮಾ ಥರ ಮಾಡಿ ನಾಟಕ. 500 ರೂಪಾಯಿ ಕೊಟ್ಲು ಫಸ್ಟು ಅಡ್ವಾನ್ಸ್ ಎಲ್ಲ, ಅದೊಂದು 500 ರೂಪಾಯಿ. ನಾನು ಏನಕ್ಕೆ ಕೊಡ್ತಾ ಇದ್ದೀಯ ಅಂತ ಕೇಳಿದೆ. ಇಲ್ಲ, ಇದು ನಿನ್ನ ಇದಕ್ಕೆ ಇಟ್ಕೊ ಅಂದ. ಇಟ್ಕೊಳ್ಳೋದ? ನಾವೆಲ್ಲ ನಾಟಕದಲ್ಲಿ ನಾವು ಕೊಟ್ಬಿಟ್ಟು ನಾವು ಆ್ಯಕ್ಟ್ ಮಾಡೋದು, ಇಟ್ಕೊಳ್ಳೋದಲ್ಲ. ಇಲ್ಲಿ ಹವ್ಯಾಸಿ ನಾವು ಖರ್ಚು ಮಾಡ್ತಾ ಇದ್ವಿ. ಎಷ್ಟು ಖರ್ಚು? 40,000 ಖರ್ಚು ಮಾಡಿದ್ವಿ ಒಂದು ನಾಟಕಕ್ಕೆ ನಾನು. ಒಂದೊಂದು ನಾಟಕಕ್ಕೆ 25,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಕಾರಣ ತಿಳ್ಕೊಟ್ಟಿದ್ದು ನಮ್ಮ ಗುರುಗಳು, ನೀನು ಖರ್ಚು ಮಾಡಬೇಕು ಅಂತ. ಇಲ್ಲಿ ನೋಡಿದ್ರೆ ನೀನೇ ಕೊಡ್ತಾ ಇದೆಯಲ್ಲ ಅಂತ. ಆಮೇಲೆ ನೋಡ್ತೀನಿ, ಆ ಊರಲ್ಲಿ ಹೋಗಿ ನಾಟಕ ಮಾಡ್ತಾಯಿದ್ರೆ ಓಡಿ ಬರ್ತಾರೆ, 10 ರೂಪಾಯಿ ಇಲ್ಲಿ ಚುಚ್ಚುತ್ತಾರೆ, ಇಲ್ಲಿ ಹಾಕ್ತಾರೆ ದುಡ್ಡು ನೋಡ್ಕೊಡ್ತಾರೆ. ಇವೆಲ್ಲ ನಾವು ಕಲಾಕ್ಷೇತ್ರದಲ್ಲಿ ನೋಡೇ ಇರಲಿಲ್ಲ. ಈ ಕ್ರೇಜೇ ಇಲ್ಲ.
ಅಲ್ಲಿಂದ ಶುರು ಆಯಿತು. ಮೊದಲನೇ ನಾಟಕಕ್ಕೆ 1,000 ರೂಪಾಯಿ ಸಂಭಾವನೆ, ಬರ್ತಾ 1.5 ಆಯಿತು, 2 ಆಯಿತು, 2.5 ಆಯಿತು, 3 ಆಯಿತು, 3 ಹೈಯೆಸ್ಟ್. ಅವಳು 3, ನನಗೆ 3, 6,000 ರೂಪಾಯಿ. ಏನ್ರಿ ಒಂದು ಶೋಗೆ ಅವತ್ತಿನ ಕಾಲಕ್ಕೆ. ನಮಗೆ ಅಷ್ಟು ದುಡ್ಡು ಕೊಡ್ಬೇಕಾದ್ರೆ ಕಲೆಕ್ಷನ್ ಎಷ್ಟಾಗಿರ್ಬೇಕು, ಎಲ್ರಿಗೂ ಪೇಮೆಂಟ್ ಮಾಡಿ. ಆಮೇಲೆ ನಮ್ದೊಂದು ಸಿದ್ಧಾಂತ ಇತ್ತು, ಒಂದು ಫ್ರೀ ಶೋ ಕೊಡ್ತಾ ಇದ್ವಿ, ದುಡ್ಡು ಇಸ್ಕೊಳ್ದೆ ಒಂದು ಫ್ರೀ ಚಾರಿಟಿ ಶೋ ಕೊಟ್ಬಿಡ್ತಾ ಇದ್ವಿ. ಅದು ಲಾಸ್ಟ್ ಡೇ ಕೊಡ್ತಾ ಇದ್ವಿ, ಯಾಕೆಂದರೆ ನಾವು ಹೋಗ್ತೀವಿ ನಾಗ ಹೆಚ್ಚು ಜನ ಬರ್ತಾರೆ, ಆ ಕಂಪ್ನಿಗೆ ದುಡ್ಡಾಗಲಿ ಅಂತ. ಅದು ಎಲ್ಲ ಕಂಪ್ನಿನೂ ನಮ್ಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಅಲ್ಲ, ಕೆಲವ್ರು ನಾಮನ ಹಾಕಿದ್ದಾರೆ. ಬಟ್ ಏನು ಮಾಡೋಕ್ಕಲ್ಲ, ಕಾಲ ಹಂಗೆ ಇರುತ್ತೆ, ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗತ್ತೆ. ಬಟ್ ಇನ್ನೇ ವೇ, ಬಟ್ ವಿ ಹ್ಯಾಡ್ ಎ ವೆರಿ ನೈಸ್ ಟೈಮ್. ಕಂಪ್ನಿ ನಾಟಕದಲ್ಲಿ ಆ ದುಡ್ಡಿನ ಮನೆ ಕಟ್ಟಿದ್ದು, ಇನ್ನು ಸ್ವಲ್ಪ ಅದು ಕಟ್ಟಿದ್ದು. ಮಗಳು ಬಂದಮೇಲೆ ಅವಳ ಸಂಪಾದನೆಯಿಂದ ಇದೆಲ್ಲ ಮಾಡಿರೋದು. ಮೇಘ್ನಾ ಹ್ಯಾಸ್ ಅರ್ನ್ಡ್ ಮೋರ್ ದೆನ್ ವಾಟ್ ವಿ ಹ್ಯಾವ್ ಅರ್ನ್ಡ್ ಇನ್ ಯುವರ್ ಎಂಟೈರ್ ಲೈಫ್ ಟೈಮ್. ಇನ್ ವೆರಿ ಸ್ಮಾಲ್ ಏಜ್. ಇನ್ನು ಸ್ಮಾಲ್ ಏಜ್. ಅವಳು ಶಿ ಹ್ಯಾಸ್ ಡನ್ 50 ಹೆಚ್ಚು ಕಡೆ 30 ಪಿಕ್ಚರು, ಅದರಲ್ಲಿ 20 ಪಿಕ್ಚರ್ ಮಲಯಾಳದಲ್ಲೇ ಅವಳು ಸಂಪಾದನೆ ಮಾಡಿಬಿಡು. ಆಕೆ ಮಾಡಿದ್ದು ಈ ಮನೆ, ಅದು ಎಲ್ಲ ಮಾಡಿದ್ದು. ಇನ್ನೇನು ಮಾಡೋದು, ನಾನು ಇಷ್ಟಪಡೋರ್ಗೋಸ್ಕರ ಕಾಯ್ಲೇಬೇಕಲ್ಲ. ಇನ್ಮೇಲೆ ಈಗ ಮಾಡಲ್ಲ ಮೇಡಮ್. ಅಲ್ಲಲ್ಲ, ನೀವು ಟ್ರ್ಯಾಕ್ ತಪ್ಪಿದ್ದೀರಿ. ಮತ್ತೆ ಪ್ರಮೀಳಾ ಮೇಡಮ್ ಯಾರು ನೀವು ಪ್ರಪೋಸ್ ಮಾಡಿದ, ಅವ್ರು ಪ್ರಪೋಸ್ ಮಾಡಿದ? ನಾವು ಪ್ರಪೋಸ್ ಎಲ್ಲ ಮಾಡಿ, ನಮ್ ನೋ ಲವ್, ಐ ಲವ್ ಯು, ನೋ ಐ ಲವ್ ಯು ಇಲ್ಲ, ಲೆಟರ್ ಇಲ್ಲ, ಏನೂ ಇಲ್ಲ. ಸೊ ನಾಟಕ ಇಲ್ಲ, ಸ್ವತಃ ಕೊಡ್ತೀನಿ, ಡೈಲಾಗೇ ಇಲ್ಲ, ಏನಿಲ್ಲ. ಒಂದು ದಿವಸ ಬಂತು ಹೀಗೆ ನಮ್ಮ ಫ್ರೆಂಡ್ ಹತ್ರ, ಸುಮ್ಮನೆ ಯಾಕಿದ್ಯಾ ಅವ್ನು ಮದುವೆ ಮಾಡ್ಕೊಂತ ಯಾರೋ ಹೇಳಿದ್ದಾರೆ. ನಮ್ಮ ಮಾನು, ನಮ್ಮ ಶಿವರಾಮಣ್ಣ ಅವರೆಲ್ಲ ಇದ್ದಾಗ, ಹೌದಲ್ವಾ ಅಂತ ಅನ್ಸಿದ್ದು. ಹೌದಲ್ವಾ ಹಂಗಾಗಿ ನೋ ಲವ್ಗ್ಯೂ. ಆಮೇಲೆ ಅವರು ಮಾನು ಬಂದು ನಮ್ಮ ತಂದೆಯನ್ನು ಕೇಳಿದ್ರು. ಆಮೇಲೆ ನಮ್ಮ ಮಿಕ್ಕಿದ ಫ್ರೆಂಡ್ಸ್ಗಳೆಲ್ಲ ಇದ್ದರು, ಅವರೆಲ್ಲ ಹೋಗಿ ಅವ್ರ ತಂದೆ ತಾಯಿಗೆ ಇದ್ದದು. ಅದು ಹೆಂಗಾಗತ್ತೆ, ಇವರು ಅಯ್ಯಂಗಾರಿ, ಇವರು ಕ್ರಿಶ್ಚಿಯನ್ನು, ಇವರು ಈ ಧರ್ಮಕ್ಕೆ ಬರ್ತಾರೆ, ಅವ್ರು ಆ ಧರ್ಮಕ್ಕೆ ಬರ್ತಾರಂತ. ನಾವು ಹೇಳಿದೆ, ನಾವು ಅದೆಲ್ಲ ಚೇಂಜ್ ಎಲ್ಲ ನಾವು ಇದು ಕರೆನ್ಸಿ ಥರ ನಾವು ಚೇಂಜ್ ಆಗಲ್ಲ, ನಾವು ಏನಿದ್ರು ನಮ್ಮದೇ ಇದು, ನೋ ಕನ್ವರ್ಷನ್ಸ್, ಇಷ್ಟೇ ಅಂತ ಒಪ್ಕೊಂಡು ಅವ್ರ ಮನೇಲಿ ಸ್ವಲ್ಪ ಸ್ಟಬರ್ನ್ ಆಗಿದ್ರು. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಪ್ರಾಬ್ಲಮ್ ಇಲ್ಲ, ಅಂದರೆ ಬೇರೆ ಧರ್ಮದಲ್ಲಿ ಅಂತಲ್ಲ, ಅವ್ರು ಒಪ್ಪಲ್ಲ. ಅವರು ನಮ್ಮ ಧರ್ಮದಲ್ಲಿ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಇಲ್ಲ, ಅವರಲ್ಲಿ ಇರುತ್ತೆ. ಯಾಕಂದರೆ ಅವರಲ್ಲಿ ನಂಬಿಕೆ, ಅವರಲ್ಲಿ ಅದೊಂದು ದೃಢವಾದ ನಂಬಿಕೆ ಅವರಿಗೆ, ನಮ್ಮ ಧರ್ಮದವರೇ ಆಗಬೇಕು ಅಂತ. ಜನರಲಾಗಿ ಹಿಂದೂಸಲ್ಲಿ ಫ್ರೀಡಮ್ ಜಾಸ್ತಿ, ಹಾಗಾಗಿ ನಮ್ಮ ದೇವರುಗಳು ಜಾಸ್ತಿ. ನಮ್ಮಲ್ಲಿ 1,000 ದೇವರುಗಳಿದ್ದಾರೆ ನಮ್ಮಲ್ಲಿ. ನಿನಗೆ ಗಣೇಶ, ನೀನು ಗಣೇಶ ಇಟ್ಕೊ, ನನಗೆ ಸುಬ್ರಹ್ಮಣ್ಯ, ನಾನು ಸುಬ್ರಹ್ಮಣ್ಯ ಇಟ್ಕೊತೀನಿ, ನೀನು ಯಾರು ಇಟ್ಕೊಂಡೆ, ನಾಗಪ್ಪ ಇಟ್ಕೋತೀನಿ, ಅವ್ನು ಇನ್ಯಾವುದೋ ಇಟ್ಕೊತಾನೆ, ನೀನು ಯಾರು ಬೇಕಾದ್ರೂ ಇಟ್ಕೋಬೋದು. ಮೇಡಮ್ ಬೆಂಗಳೂರಿನವರ? ಹೌದು. ಪ್ರೆಸಿಡೆಂಟು ಇದೇನಿದು ಚಂಬೋತ್ಸವ? ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.